ಗೌರವಾನ್ವಿತ ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರುಗಳೇ, ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಕರ್ನಲ್ MG ತಿಮ್ಮಯ್ಯರವರೇ, ವಿಶ್ವವಿದ್ಯಾನಿಲಯದ ಎಲ್ಲ ಅಧಿಕಾರಿಗಳೇ, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯವರೇ, ನೆಚ್ಚಿನ ವಿದ್ಯಾರ್ಥಿನಿಯರೇ ಹಾಗೂ ಆಹ್ವಾನಿತರೇ, ತಮಗೆಲ್ಲ ತಿಳಿದಿರುವಂತೆ ಪ್ರತಿ ವರ್ಷ ಜನವರಿ 26ರಂದು ಅತ್ಯಂತ ಸಂಭ್ರಮದಿಂದ ಹಾಗೂ ದೇಶಭಕ್ತಿಯಿಂದ ನಮ್ಮ ದೇಶದ ಗಣರಾಜ್ಯೋತ್ಸವವನ್ನು ಆಚರಿಸುತ್ತಾ ಬಂದಿದ್ದೇವೆ. ಈ ಸಮಯದಲ್ಲಿ ಎಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. 76 ವರ್ಷದ ಈ ಸುದೀರ್ಘ ಅವಧಿಯಲ್ಲಿ ಹಲವು ವೈರುಧ್ಯಗಳ ಮಧ್ಯದಲ್ಲಿಯೂ ರಾಷ್ಟ್ರದ ಏಕತೆ, ಸಮಾನತೆ, ಭ್ರಾತೃತ್ವವನ್ನು ಕಾಯ್ದುಕೊಂಡ ಕೀರ್ತಿ ನಮ್ಮ ಸಂವಿಧಾನದ್ದು. ಈ ಮಹಾಗ್ರಂಥ ನಮ್ಮ ದೇಶಕ್ಕಷ್ಟೇ ಅಲ್ಲದೆ ಇತರೆ ದೇಶಗಳಿಗೂ ಮಾದರಿಯಾಗಿರುವುದು ಈ ಸಂದರ್ಭದಲ್ಲಿ ಅವಲೋಕಿಸುವಂಥದ್ದು. 1950ರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದ ಸಮಿತಿಯು ಭಾರತೀಯ ಸಂವಿಧಾನದ ಕರಡನ್ನು ನವೆಂಬರ್ 26, 1949ರಂದು ಅಂಗೀಕರಿಸಿದ ಮತ್ತು ಅಧಿಕೃತವಾಗಿ ಜಾರಿಗೆ ತಂದ ದಿನದ ಸವಿನೆನಪಿಗಾಗಿ ಈ ದಿನವನ್ನು ಗಣರಾಜ್ಯೋತ್ಸವವನ್ನಾಗಿ ಆಚರಿಸಲಾಗುತ್ತಿದೆ. ಭಾರತದಲ್ಲಿ ಸಂವಿಧಾನ ಜಾರಿಗೆ ಬಂದ ಕಾರಣದಿಂದಲೇ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಸಮಾನ ಶಿಕ್ಷಣ, ಮೂಲಭೂತ ಹಕ್ಕುಗಳು ಹಾಗೂ ಧಾರ್ಮಿಕ ಹಕ್ಕುಗಳು ಲಭಿಸಿದ್ದು, ಈ ಗ್ರಂಥದಲ್ಲಿ ನಾಗರಿಕರ ಆದ್ಯ ಕರ್ತವ್ಯಗಳನ್ನು ಉಲ್ಲೇಖಿಸಿರುವುದು ವಿಶೇಷ. ಸ್ವಾತಂತ್ರ್ಯ, ಸಮಾನತೆ, ಸಹೋದರತ್ವ, ಏಕತೆ, ಭ್ರಾತೃತ್ವವನ್ನು ಸಾರುವ ಭಾರತದ ಸಂವಿಧಾನವು 8 ಅನುಚ್ಛೇದಗಳು, 22 ಭಾಗಗಳು ಹಾಗೂ 395 ವಿಧಿಗಳನ್ನು ಒಳಗೊಂಡಿದ್ದು 105 ಬಾರಿ ಸಂವಿಧಾನವನ್ನು ತಿದ್ದುಪಡಿ ಮಾಡಲಾಗಿದೆ. ಪ್ರಸ್ತುತ ಭಾರತದ ಸಂವಿಧಾನದಲ್ಲಿ 12 ಅನುಚ್ಛೇದಗಳು, 25 ಭಾಗಗಳು, 470 ವಿಧಿಗಳಿವೆ. ಈ ಸಂವಿಧಾನ ಕರಡು ಸಿದ್ಧಪಡಿಸುವ ಸಮಿತಿಯ ಅಧ್ಯಕ್ಷರಾಗಿ ತಮ್ಮ ಅಪಾರ ಜ್ಞಾನ, ಅನುಭವವನ್ನು ಧಾರೆ ಎರೆದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಪರಿಶ್ರಮ, ದೂರದೃಷ್ಟಿ ಶ್ಲಾಘನೀಯ. ಈ ಸುಸಂದರ್ಭದಲ್ಲಿ ಅವರ ಕೊಡುಗೆಯನ್ನು ಸ್ಮರಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಇದೇ ಸಂದರ್ಭದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಜೊತೆ ಕರಡು ಸಮಿತಿಯಲ್ಲಿ ಕಾರ್ಯನಿರ್ವಹಿಸಿದ ಶ್ರೀ ಗೋಪಾಲಸ್ವಾಮಿ ಅಯ್ಯಂಗಾರ್, ಶ್ರೀ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಡಾಕ್ಟರ್ KM ಮುನ್ಷಿ, ಶ್ರೀ ಸಹ್ಯಾದ್ ಮೊಹಮ್ಮದ್ ಸಾದುಲ್ಲಾ, ಶ್ರೀ N ಮಾಧವರಾವ್, ಶ್ರೀ TT ಕೃಷ್ಣಮಾಚಾರಿ ಅವರನ್ನು ಈ ಸಂದರ್ಭದಲ್ಲಿ ನೆನೆಯಬೇಕಾಗಿದೆ. ಭಾರತ ಒಂದು ಸಾರ್ವಭೌಮ ದೇಶವಾಗಿ ಸಾಕಷ್ಟು ಆರ್ಥಿಕ ಸುಧಾರಣೆಗಳು ಮತ್ತು ಅಭಿವೃದ್ಧಿಯನ್ನು ಕಂಡಿದ್ದರೂ ಇಂದಿಗೂ ಜನಸಂಖ್ಯೆ, ಬಡತನ, ನಿರುದ್ಯೋಗ ಮತ್ತು ಪರಿಸರ ಮಾಲಿನ್ಯದಂಥ ಅಡಚಣೆಗಳು ನಮ್ಮ ಹಾದಿಯಲ್ಲಿವೆ. ಈ ಸವಾಲುಗಳನ್ನು ಎದುರಿಸಿ ಬಲಿಷ್ಠ ರಾಷ್ಟ್ರವಾಗಿ ಹೊರಹೊಮ್ಮಲು ನಾವೆಲ್ಲ ಕಂಕಣಬದ್ಧರಾಗಬೇಕಾಗಿದೆ. ಕಳೆದ ದಶಕಗಳಲ್ಲಿ ನಾವು ಸಾಧಿಸಿದ್ದು ಸಾಕಷ್ಟಿದ್ದರೆ ಇನ್ನೂ ಸಾಧಿಸಬೇಕಾದದ್ದು ಬಹಳಷ್ಟಿದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ನಮ್ಮ ಜವಾಬ್ದಾರಿ ಹಾಗೂ ಕರ್ತವ್ಯಗಳನ್ನು ಅರಿತು ಕೆಲಸ ಮಾಡುವ ಮೂಲಕ ಇನ್ನೂ ಹೆಚ್ಚಿನ ಪ್ರಗತಿ ಸಾಧಿಸಬಹುದಾಗಿದೆ. ಇಂಡಿಯಾ being 5th largest growing economy of the world, marching towards 3rd largest economy in the days to come as a result of tremendous growth and development of various sectors including agriculture. ಇಂದಿಗೂ ಕೃಷಿ ನಮ್ಮ ದೇಶದ ಜೀವನಾಡಿಯಾಗಿದ್ದು ಲಕ್ಷಾಂತರ ಕೃಷಿಕರಿಗೆ ಬದುಕು ಕಟ್ಟಿಕೊಟ್ಟಿದ್ದು ಈ ಬೃಹತ್ ರಾಷ್ಟ್ರದ ಆಹಾರ ಮತ್ತು ಪೋಷಕಾಂಶ ಭದ್ರತೆ ಕಲ್ಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾ ಬಂದಿದೆ. ಆದಾಗ್ಯೂ ಇತ್ತೀಚೆಗೆ ಹೆಚ್ಚುತ್ತಿರುವ ಹವಾಮಾನ ಬದಲಾವಣೆ, ಪ್ರಾಕೃತಿಕ ಅವಘಡಗಳು ಕೃಷಿ ಕ್ಷೇತ್ರದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದ್ದರೂ ಕಳೆದ ಬಾರಿ ದೇಶದಲ್ಲಿ ದಾಖಲೆ ಪ್ರಮಾಣದ 329.68 ಮಿಲಿಯನ್ ಟನ್ ಹಾಗೂ ಕರ್ನಾಟಕದಲ್ಲಿ 14.35 ಮಿಲಿಯನ್ ಟನ್ ಆಹಾರ ಉತ್ಪಾದನೆ ಸಾಧಿಸುವಲ್ಲಿ ನಮ್ಮ ಕೃಷಿಕರು ಯಶಸ್ವಿಯಾಗಿದ್ದಾರೆ. Climate change is a global threat by continuously increasing in temperature, which will be predicted to rise by 2 degrees centigrade by 2100. It will not only affect the food and nutrition security, besides water scarcity, drought, heat waves, floods, infestation of pests and diseases. Keeping this in mind, in the days to come, university wishes to take research program on impact of climate change on individual crops and livelihood of farmers. ಕೃಷಿ ಅಭಿವೃದ್ಧಿಯನ್ನು ಪ್ರೋತ್ಸಾಹಿಸಲು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದ್ದು, ಈ ಕಾರ್ಯಕ್ರಮಗಳು ಕೃಷಿಕರ ಉತ್ಪಾದನೆ ಹಾಗೂ ಕೃಷಿಕರ ಆದಾಯ ಹೆಚ್ಚಿಸುವಲ್ಲಿ ನೆರವಾಗಿವೆ. ಕೇಂದ್ರ ಸರ್ಕಾರವು 2024-25 ಸಾಲಿನಲ್ಲಿ ಬಜೆಟ್ ಹಂಚಿಕೆಯಲ್ಲಿ ಅಭೂತಪೂರ್ವ ಹೆಚ್ಚಳವನ್ನು ಮಾಡಿದ್ದು, PM ಕಿಸಾನ್ ಸಮ್ಮಾನ್ ಯೋಜನೆಯ ಮೂಲಕ ರೈತರಿಗೆ 1,22,529 ಕೋಟಿ ರೂಪಾಯಿ ನೆರವು ನೀಡಿದ್ದು, ಕೃಷಿ ಚಟುವಟಿಕೆಗಳಿಗೆ ಮೂಲ ಬಂಡವಾಳ ಭರಿಸುವಲ್ಲಿ ಯಶಸ್ವಿಯಾಗಿದೆ. ಮುಂದುವರೆದು ಕೇಂದ್ರ ಸರ್ಕಾರ ಡಿಜಿಟಲ್ ಅಗ್ರಿಕಲ್ಚರ್ ಮಿಷನ್ಗಾಗಿ ರು 2,817 ಕೋಟಿ ಅನುದಾನ ಘೋಷಿಸಿರುವುದು ಡಿಜಿಟಲ್ ಕೃಷಿ ಅಭಿವೃದ್ಧಿಗೆ ನೆರವಾಗಿದೆ. ಟು ಮೀಟ್ ಔಟ್ ದಿ ಡೊಮೆಸ್ಟಿಕ್ ಡಿಮ್ಯಾಂಡ್ ಆಫ್ ಎಡಿಬಲ್ ಆಯಿಲ್, Government of India initiated National Mission on Edible Oils and Oil Seeds at a budget outlay of 10,103 crore to achieve self-sufficiency in oil production. ಕರ್ನಾಟಕ ರಾಷ್ಟ್ರದಲ್ಲಿಯೇ ವೈವಿಧ್ಯಮಯ ಹವಾಮಾನ ಹಾಗೂ ಕೃಷಿ ಪರಿಸರವನ್ನು ಹೊಂದಿರುವ ರಾಜ್ಯವಾಗಿದ್ದು,
ಕೃಷಿ ಅಭಿವೃದ್ಧಿಗೆ ಕರ್ನಾಟಕ ಸರ್ಕಾರ ಹಲವು ನೂತನ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಿದೆ. ಅದರಲ್ಲೂ ವಿಶೇಷವಾಗಿ ರಾಜ್ಯ ಸರ್ಕಾರವು ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿ ಕೃಷಿ ಮಾರುಕಟ್ಟೆ ಸದೃಢಗೊಳಿಸಲು, ಮೌಲ್ಯ ಸರಪಳಿಗಳನ್ನು ಹೆಚ್ಚಿಸುವ ಮತ್ತು ಜಾಗತಿಕ ಪಾಲುದಾರಿಕೆಯನ್ನು ಉತ್ತೇಜಿಸುವ ಮೂಲಕ ಕೃಷಿಯಲ್ಲಿ ಗಮನಾರ್ಹ ಪ್ರಗತಿಯನ್ನು ಸಾಧಿಸಿದ್ದು, ಕೃಷಿ ಕ್ಷೇತ್ರವನ್ನು ಉದ್ದಿಮೆಯನ್ನಾಗಿಸುವ ನಿಟ್ಟಿನಲ್ಲಿ ಕೃಷಿ ಸ್ಟಾರ್ಟ್ಅಪ್ಗಳನ್ನು ಬೆಂಬಲಿಸಲು ಕಾರ್ಯಕ್ರಮಗಳನ್ನು ರೂಪಿಸಿದೆ. ದಿ ಇಂಡಿಯನ್ ಚೇಂಬರ್ ಆಫ್ ಫುಡ್ ಅಂಡ್ ಅಗ್ರಿಕಲ್ಚರ್ ಸಂಸ್ಥೆಯು ರಾಜ್ಯದ ಕೃಷಿ ಕ್ಷೇತ್ರದ ಅಭಿವೃದ್ಧಿಗೆ ಗಮನಾರ್ಹ ಕೊಡುಗೆ ನೀಡಿದ ವ್ಯಕ್ತಿಗಳು ಮತ್ತು ಸಂಸ್ಥೆಗಳನ್ನು ಗುರುತಿಸಿ ಪ್ರತಿಷ್ಠಿತ ಕರ್ನಾಟಕ ಸ್ಟೇಟ್ ಅಗ್ರಿಕಲ್ಚರ್ ಅವಾರ್ಡ್ಸ್ 2024 ನೀಡಿ ಪ್ರೋತ್ಸಾಹಿಸುತ್ತಿರುವುದು ಈ ಸಂದರ್ಭದಲ್ಲಿ ಉಲ್ಲೇಖನೀಯ. ರಾಜ್ಯದಲ್ಲಿ ನಶಿಸುತ್ತಿರುವ ಸಾಂಪ್ರದಾಯಿಕ ಇಂಧನ ಮೂಲಗಳು ಹಾಗೂ ಪರಿಸರ ಮಾಲಿನ್ಯವನ್ನು ಗಂಭೀರವಾಗಿ ಪರಿಗಣಿಸಿರುವ ರಾಜ್ಯ ಸರ್ಕಾರ ಜೈವಿಕ ಉತ್ಪಾದನೆಯನ್ನು ಉತ್ತೇಜಿಸಲು, ಹೂಡಿಕೆಯನ್ನು ಆಕರ್ಷಿಸಲು ಮತ್ತು ಸಂಶೋಧನೆ ಹಾಗೂ ಅಭಿವೃದ್ಧಿಯನ್ನು ಮುನ್ನಡೆಸುವ ನಿಟ್ಟಿನಲ್ಲಿ ಜೈವಿಕ ತಂತ್ರಜ್ಞಾನ ನೀತಿಯನ್ನು ಜಾರಿಗೊಳಿಸಿರುವುದು ವಿಶೇಷ. Agriculture plays a significant role in growing Indian economy, with 58% of total workforce involved in agriculture and allied sectors, which contributes about 18% of GDP of the country. New initiatives in farming sector bringing sea change through application of digital technologies, soil mapping and crop survey software, agri-tech startups, cloud-based solutions, IoT in agriculture, use of drone technology, artificial intelligence, machine learning provides innovative solutions to the farming sector. University is also very much keen in initiating research in these upcoming areas of agriculture. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯವು ರಾಜ್ಯದ ಪ್ರಪ್ರಥಮ ಕೃಷಿ ವಿಶ್ವವಿದ್ಯಾನಿಲಯವಾಗಿದ್ದು, ಈ ಬಾರಿ 60 ವರ್ಷಗಳ ಸಾರ್ಥಕ ಸೇವೆಯ ವರ್ಷಾಚರಣೆಯಲ್ಲಿ ಅರ್ಥಪೂರ್ಣವಾಗಿ ತೊಡಗಿಸಿಕೊಂಡಿದ್ದು, ರಾಜ್ಯದ ಒಟ್ಟಾರೆ ಕೃಷಿ ಅಭಿವೃದ್ಧಿಗೆ ತನ್ನದೇ ಆದ ಕೊಡುಗೆಗಳನ್ನು ನೀಡುತ್ತಾ ಬಂದಿದೆ. ಈ ಸಂದರ್ಭದಲ್ಲಿ ವಿಶ್ವವಿದ್ಯಾನಿಲಯವು ಸಾಧಿಸಿದ ಇತ್ತೀಚಿನ ಸಾಧನೆಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಹರ್ಷಿಸುತ್ತೇನೆ. ಕೃಷಿ ವಿಶ್ವವಿದ್ಯಾನಿಲಯ ಶೈಕ್ಷಣಿಕ ಕ್ಷೇತ್ರದಲ್ಲಿ ರಾಷ್ಟ್ರದಲ್ಲಿಯೇ ಅತ್ಯಂತ ಬೇಡಿಕೆಯಲ್ಲಿರುವ ಸಂಸ್ಥೆಯಾಗಿದ್ದು, ರಾಷ್ಟ್ರಕ್ಕೆ ಹಲವು ಪ್ರತಿಭಾವಂತರನ್ನು ನೀಡಿದೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳ ವ್ಯಾಸಂಗಕ್ಕೆ ನೆರವಾಗಲು ವಿಶ್ವವಿದ್ಯಾನಿಲಯ ಹಲವು ವಿದ್ಯಾರ್ಥಿ ವೇತನಗಳನ್ನು ನೀಡುತ್ತಾ ಬಂದಿದೆ. Continuing the legacy in academics over the years, this year also our students excelled in studies through their outstanding contributions at national level. It is clearly witnessed that 27 graduates of UASB have cleared ASRB examination during 2024 and recruited as scientists at Agriculture Research System. 2 students from GKVK, Mr. Dilip and Mr. Chandrakumar, cleared ARS exam during 2024. Dr. Lakshmi Narayan M obtained MSc Agri at UAS Bangalore and PhD Soil Science from Assam Agriculture University, secured first rank in ASRB 2023 in Soil Science examination. 16 students of College of Agricultural Engineering GKVK qualified in GATE examination 2024 and secured admissions in IIT Kharagpur, NIT Roorkela, IIT Bombay, IIRA New Delhi, CIAE Bhopal. Dr. Chaitra Shri, Dr. Guntu Gokula, Pattabi Sandeep and Dr. Madhushree were selected as ARS scientists. 2 students, Dr. Priyanka and Dr. Sunil Jadhav, alumni of College of Agriculture GKVK, were selected as agriculture scientists by ASRB New Delhi. 16 students of College of Agricultural Engineering GKVK qualified in GATE examination in 2024 and secured admissions in IIT Kharagpur and other institutions. Mr. Chandan GKVK cleared mains exam of UPSC New Delhi and appeared for final interview. UAS Bangalore continued its glory in excelling national level competitive examination. I am happy to put it on record that 40 students of UASB cleared the ICR JRF non-JRF examination and admitted to various institutions across the country for their higher education. Dr. Moisina Anjum, PhD student, received Mosaic Company Foundation Outstanding Doctoral Research Award for Women in the area of plant nutrition 2022-23 for her research work on phytolith production stability and dissolution in different rice soils of Karnataka, instituted by Mosaic India Private Limited. Dr. Pallavi T, PhD student, received Commendation Certificate for Indian Society of Soil Science Best Doctoral Thesis Presentation Award for her PhD dissertation. Ms. Jayashree, senior MSc student, secured second place for the concept Natural Ogaland Nutrient Rich Silkworm Pupae for Hydroponics and Aeroponics Crops at Innovative Startups in Agriculture 2024 competition during PG Science Week 2024. Faculty qualified, well-qualified faculty is a reflection of academic excellence of any institution. In this direction, UASB faculty contributed significantly for the growth and development of the disciplines. Department of Plant Pathology GKVK
established seed health testing laboratory for rapid diagnosis of seed-borne diseases of crop plants, which will immensely benefiting farming community. Dr. Srinivasappa KN, Professor of Horticulture, was instrumental in releasing the stevia crop variety GKVK Stevia 1, and the proposal has been submitted to Central Subcommittee on Crop Standards of Horticulture Crops, New Delhi. A patent has been filed with respect to slag and feldspar-based fertilizer, along with its corresponding method and applications jointly by the UAS Bangalore and Tata Steel Limited, Jamshedpur. Dr. S. Channakeshava awarded Best Soil Scientist Award for outstanding contribution and recognition in the field of soil science on the occasion of International Conference on Recent Advantages in Agriculture for Atmanirbhar Bharat at Hisar, Haryana. Dr. M.S. Sheshashayi and Dr. Nataraj Karba have been named Fellows of the Indian Society for Plant Physiology, New Delhi at ICR CPCRI, Kasargod. Dr. Nataraj Karba was selected for the American Society of Plant Biologists Plenary Lecture Award 2024 and delivered his award lecture titled Hologenomic Insights, Exploring the Impact on Crop Physiology at the National Conference on Plant Physiology held at ICR CPCRI, Kasargod. Dr. M.N. Timegowda conferred with the prestigious Nagamma Dattatreya Rao Desai Prize Award 23-24 and Sri Y.K. Ramaya Krushi Tanga Award for his outstanding contributions in the field of water management. UAS, being most sought destination in academics and research, attracts noted personalities from across the world. Among them, few visitors during this year includes Professor Annie Kremers, Deputy Council of Netherlands for South India, and Surya Kiran, Senior Policy Advisor, visited university and emphasized supporting the Center of Excellence under the Incubation Center and leveraging the seed industry partnership from the Netherlands. The Australian Council General visited the university to extend collaboration with the Government of Australia. 4 scientists from Auburn University, Alabama, visited the university to extend the collaboration. Dr. Denis Nikolaev and Dr. Maria Martha from World Bank visited the university to discuss on the impact of the NAHEP project on caste. Andrew Collister, Consul, Australian Consulate General, and Shuchita Pota, Assistant Director, Indian Economics, Australia, visited the university for strengthening bilateral ties in agricultural education research collaborations and mutual economic benefits, laying the foundation for future engagements and partnerships. A delegation from the Department of Agriculture and Agricultural University, Madhya Pradesh, visited the university to explore potential collaborations aimed at implementing the SITSA project in Madhya Pradesh. A scientific delegation from Agriculture and Forestry University, Nepal, Tuskegee University, has visited the university from 17 to 20th September to explore the collaboration in academic activities, research projects, and outreach initiatives. Andrew Collister, Australian Consulate General, visited the university. ನಿರಂತರ ಶೈಕ್ಷಣಿಕ ಚಟುವಟಿಕೆಗಳ ಮಧ್ಯದಲ್ಲಿಯೂ ಕ್ರೀಡೆಗಳು ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗಿವೆ. ಕ್ರೀಡೆ, ವ್ಯಾಯಾಮ, ಭೌತಿಕ ಚಟುವಟಿಕೆಗಳು ಒಬ್ಬ ವ್ಯಕ್ತಿಗೆ ಸ್ಪರ್ಧಾತ್ಮಕತೆ, ಕ್ರೀಡಾ ಮನೋಭಾವ ಮತ್ತು ವಿನಯತೆಯನ್ನು ಕಲಿಸುತ್ತವೆ. ವಿಶ್ವವಿದ್ಯಾನಿಲಯವು ಮೊದಲಿನಿಂದಲೂ ಕ್ರೀಡಾ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸುತ್ತಾ ಬಂದಿದ್ದು, ನಮ್ಮ ವಿದ್ಯಾರ್ಥಿಗಳು ಈ ಕ್ಷೇತ್ರದಲ್ಲಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮನ್ನಣೆಗೆ ಪಾತ್ರರಾಗಿದ್ದಾರೆ. In this context, it is proud to mention that UASB organized 10th International Day of Yoga at GKVK to further popularize yoga among younger generation. Students of College of Agriculture, Asan, Mr. Suresh Alur participated in the Dasra sports and bagged first place in 400-meter running race, whereas Miss Sinchana P bagged first place in ball badminton. NCC cadets of the university participated in the All India Tall Sainik Camp at New Delhi. Sergeant Sanjana Patel secured gold and bronze medal in JDFS event. Mr. Shraddha Rajashekar Adi and Mr. Ajay, NSS volunteers from College of Agriculture, GKVK, and Asan represented the university in the NSS State Republic Day Parade Camp and bagged second prize awarded from Honorable Governor of Karnataka in the State Republic Day ceremony at Manekshaw Parade Ground, Bangalore. As a mark of social concern, UASB organized World Child Labour Prohibition Day at GKVK, Bangalore. Mr. Jashwant B, 3rd BSc, participated in the National Integration Camp at Chaudhry Charan Singh Haryana Agriculture University, Hisar. Youth Red Cross Society, UAS Bangalore, organized World Health Day and World Blood Donors Day Camp at GKVK. Ms. Nandini D, College of Sericulture, Chintamani, participated in the 16th Senior South Zone National Netball Championship at Mahbub Nagar, Telangana, and secured gold medal.
ಕ್ರೀಡೆಯ ಜೊತೆ ನಿರಂತರ ಸಾಂಸ್ಕೃತಿಕ ಚಟುವಟಿಕೆಗಳು ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಹೊರಹೊಮ್ಮಿಸುವ ವೇದಿಕೆಗಳಾಗಿದ್ದು, ಇದರ ಜೊತೆ ಯುವ ಪೀಳಿಗೆಯಲ್ಲಿ ನಾಯಕತ್ವದ ಗುಣಗಳನ್ನು, ಆತ್ಮಸ್ಥೈರ್ಯವನ್ನು ತುಂಬುವಲ್ಲಿ ನೆರವಾಗಿವೆ. Students from College of Agriculture Hassan participated in state level Yuvajanotsava and bagged first place in folk dance. University cultural team participated in the 37th Inter-University Southeast Zone Festival at JSS Science and Technology University, Mysore, and bagged gold medal in folk dance, silver medal in skit, and bronze medal in debate. University cultural team participated in the Inter-University National Festival at Punjab Agriculture University, Punjab, and bagged gold medal in folk dance, silver medal in debate, and bronze medal in overall dance category. University students participated in the Inter-University Southeast Zone Youth Festival at Christ University, Bangalore, and bagged second place in cartooning, third place in collage and rangoli, fourth place in folk dance, quiz and one-act play, and fifth place in group song and elocution. Students of College of Agriculture, Mandya, secured first place in on-spot painting, light vocal and cartooning, second place in mime, and third place in debate in youth festival held at College of Agriculture, Hassan. ಈ ಸಂದರ್ಭದಲ್ಲಿ ಖ್ಯಾತ ಆಧ್ಯಾತ್ಮಿಕ ಗುರು ಜಗ್ಗಿ ವಾಸುದೇವರ ಹೇಳಿಕೆಯೊಂದನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ಶಿಕ್ಷಣವು ಮಾಹಿತಿಯ ಏರಿಕೆಯ ಮೇಲೆ ಕೇಂದ್ರೀಕೃತವಾಗಿರದೆ ತಿಳಿಯುವ ದಾಹವನ್ನು ಕೆರಳಿಸುವತ್ತ ಕೇಂದ್ರೀಕೃತವಾಗಿರಬೇಕು. ಈ ನಿಟ್ಟಿನಲ್ಲಿ ವಿಶ್ವವಿದ್ಯಾನಿಲಯ ವಿದ್ಯಾರ್ಥಿಗಳಲ್ಲಿ ಸೃಜನಶೀಲ ಶಿಕ್ಷಣವನ್ನು ಪೂರೈಸಲು ಸದಾ ಕಂಕಣಬದ್ಧವಾಗಿದೆ. ಇದಕ್ಕೆ ಪೂರಕವಾಗಿ ರಾಷ್ಟ್ರದಲ್ಲಿಯೇ ಕೃಷಿ ಶಿಕ್ಷಣಕ್ಕೆ ಅತ್ಯಂತ ಪ್ರಶಸ್ತ ತಾಣವಾಗಿರುವ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಪ್ರಸಕ್ತ ಸಾಲಿನಲ್ಲಿ 901 ವಿದ್ಯಾರ್ಥಿಗಳು ಸ್ನಾತಕ ಪದವಿಗೆ, 288 ವಿದ್ಯಾರ್ಥಿಗಳು ಸ್ನಾತಕೋತ್ತರ ಪದವಿಗೆ ಹಾಗೂ 56 ವಿದ್ಯಾರ್ಥಿಗಳು ಡಾಕ್ಟರಲ್ ಪದವಿಗೆ ಪ್ರವೇಶಾತಿಯನ್ನು ಪಡೆದುಕೊಂಡಿದ್ದಾರೆ. ಮಾರ್ಚ್ 4, 2024ರಂದು ಜರುಗಿದ ವಿಶ್ವವಿದ್ಯಾನಿಲಯದ 58ನೇ ವಾರ್ಷಿಕ ಘಟಿಕೋತ್ಸವದಲ್ಲಿ ಒಟ್ಟು 1244 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಗಿದ್ದು, ಇದರಲ್ಲಿ 870 ಸ್ನಾತಕ, 291 ಸ್ನಾತಕೋತ್ತರ ಹಾಗೂ 83 ಡಾಕ್ಟರಲ್ ಪದವಿಗಳಿಗೆ ಪಾತ್ರರಾಗಿರುತ್ತಾರೆ. ಹಾಗೂ ಇದೇ ಮೊದಲ ಬಾರಿಗೆ ಪ್ರಗತಿಪರ ಕೃಷಿಕರೊಬ್ಬರಾದ ಹಾಸನ ಜಿಲ್ಲೆಯ ಅರಕಲಗೂಡಿನ ದೊಡ್ಡಮಗ್ಗೆ ಗ್ರಾಮದ ಶ್ರೀಯುತ MC ರಂಗಸ್ವಾಮಿಯವರಿಗೆ ಗೌರವ ಡಾಕ್ಟರೇಟ್ ನೀಡಿರುವುದು ವಿಶೇಷವಾಗಿದೆ. ವಿಶೇಷವೆಂದರೆ ಈ ಘಟಿಕೋತ್ಸವದಲ್ಲಿ ವಿವಿಧ ಪದವಿಗಳ ವಿದ್ಯಾರ್ಥಿಗಳಿಗೆ ಒಟ್ಟು 156 ಚಿನ್ನದ ಪದಕಗಳನ್ನು ನೀಡುವ ಮೂಲಕ ಪ್ರೋತ್ಸಾಹಿಸಲಾಯಿತು. Considering the growing demand, new doctoral degree program in the Department of Processing and Food Engineering has been initiated at GKVK campus from the academic year 2024-25. In order to encourage overseas education opportunities among the student community under the Erasmus Key Mobility Program, 6 master students from the Departments of Economics, Agribusiness Management, Food Science and Plant Pathology are currently undergoing coursework for the winter semester at the University of Kassel, Germany. 2 doctoral students, Miss Sushila, Miss Gayatri Narayanappa, Mr. Mallikarjuna Chogla, Miss Arundhati, Miss Varsha and Miss Arti Yadav from the Departments of Economics and Food Science have been selected for advanced training and research along with master students from the Department of Food Science who will participate in a summer mobility program at the University of Kassel. 2 doctoral students from the Departments of Economics and Food Science have been selected for advanced training and research along with a master's student from the Department of Food Science who will participate in a summer mobility program at the University of Kassel. Postal Fellowship Program has been introduced and funded from North Carolina State University, USA in the Department of Entomology and Plant Pathology. To keep pace with the instructional technologies, 2 smart classrooms were inaugurated at LH1 and LH2 in the North Block GKVK and upgraded with interactive flat panel smart boards and multimedia software applications. 10,000 seed balls from 11 different tree species have been bombed in GKVK forest areas in order to increase the tree cover. University succeeded in facilitating to secure funding from DBT, Elevate Project, ITBT, Government of Karnataka for 10 startups and provided seed funding for 4 startups under Startup India Seed Fund Scheme. University conferred the award of the Grassroot Innovation Grant of rupees 4 lakhs from the Department of ITBT, Government of Karnataka to second year BSc student Mr. Tyagraj D and farmer from Chikkaballapur Mr. Lakshmipati. University organized Agriculture Future and Forward Startup Conclave 2024 on 3rd December 2024. Honorable Minister for Agriculture, Government of Karnataka inaugurated the program. University organized interaction and guest lecture on green technologies,
biofuel from lignocellulose waste biomass, and an innovative technological treatment for plastic waste management in Indian paper industries. The university also organized national seminar on sustainable soil health management at VC Farm Mandya in collaboration with Department of Agriculture and Watershed Department from 23rd to 24th January 2024. It also organized national level training program on current trends in seed production, processing, testing and storage to ensure supply of quality seeds for sustainable agriculture at GKVK in 5th to 9th February 2024. University has embarked on bold initiative by creating an online seed sales website launched by Honorable Minister for Agriculture during the month of March 2024. Organized World Water Day 2024 with the theme Leveraging Water for Peace at GKVK on 22nd March 2024. It has also organized 38th Annual Conference of Indian Society of Agricultural Marketing from 9 to 11 January 2025 in collaboration with Indian Society of Agricultural Marketing, Hyderabad. Better future for the students is prime concern of the university. Hence, it is timely action that university helping students for better and attractive placements. Accordingly, 68 UG and PG graduates were placed in Syngenta, IDBI Bank, Big Basket, M5 Info Solutions Private Limited, VST Tillers and Tractors Limited, Cargill India Private Limited, Rossi Seeds Private Limited, Katyayani Organics, Krushika Farming Community and more retail private limited through University Placement Cell. ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ನಿರಂತರವಾಗಿ ಹಲವು ಸಂಶೋಧನೆಗಳಲ್ಲಿ ತೊಡಗಿಸಿಕೊಂಡಿದ್ದು ಸುಧಾರಿತ ತಳಿ ಸಂಕರಣ ಹಾಗೂ ತಾಂತ್ರಿಕತೆಗಳನ್ನು ಅಭಿವೃದ್ಧಿಪಡಿಸುತ್ತಾ ಬಂದಿದೆ. ಪ್ರಸ್ತುತ ಸಾಲಿನಲ್ಲಿ ವಿಶ್ವವಿದ್ಯಾನಿಲಯವು 4 ಭಾರತೀಯ ಪೇಟೆಂಟ್ಗಳನ್ನು ಪಡೆದಿರುವುದು ವಿಶ್ವವಿದ್ಯಾನಿಲಯ ಸಂಶೋಧನಾ ಪ್ರಗತಿಗೆ ಹಿಡಿದ ಕನ್ನಡಿಯಾಗಿದೆ. ಇದರ ಜೊತೆಗೆ ಒಟ್ಟು 19 ನೂತನ ತಾಂತ್ರಿಕತೆಗಳನ್ನು ಸುಧಾರಿತ ಬೇಸಾಯ ಪದ್ಧತಿಗಳ ಕೈಪಿಡಿಯಲ್ಲಿ ಸೇರ್ಪಡಿಸಲು ಶಿಫಾರಸು ಮಾಡಲಾಗಿದೆ. ವಿಶ್ವವಿದ್ಯಾನಿಲಯದ ರಾಷ್ಟ್ರೀಯ ಬೀಜ ಪ್ರಾಯೋಜನೆಯು 375 ಕ್ವಿಂಟಾಲ್ ಬ್ರೀಡರ್ ಸೀಡ್ ಮತ್ತು 6379 ಕ್ವಿಂಟಾಲ್ ಕ್ವಾಲಿಟಿ ಸೀಡ್ಸ್ಗಳನ್ನು ಮಾರಾಟ ಮಾಡಿ ಒಟ್ಟು 608 ಲಕ್ಷ ಆದಾಯವನ್ನು ಗಳಿಸಿದೆ. AICRP on seed GKVK received Best Center Award for the year 23-24. AICRP on forage crops and utilization established Forage Garden and received Golden Jubilee Forage Garden Award by ICR, Indian Grassland and Fodder Research Institute, Jhansi. AICRP on forage crops and utilization. AICRP on honeybees and pollinators awarded Best Presenting Center Award by ICR New Delhi at annual group meeting. ವಿಶ್ವವಿದ್ಯಾನಿಲಯದಲ್ಲಿ ಕೊಲಾಬರೇಟಿವ್ ರಿಸರ್ಚ್ಗಳನ್ನು ಕೈಗೊಳ್ಳಲು ಅಂತಾರಾಷ್ಟ್ರೀಯ 4, ರಾಷ್ಟ್ರೀಯ 6 ಮತ್ತು ರಾಜ್ಯದ 36 ಸಂಸ್ಥೆಗಳೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದು 46 MOU ಹಾಗೂ MOAಗಳನ್ನು ಸಹಿ ಮಾಡಲಾಗಿದೆ. ಲೂಸಿಯಾನಾ ಸ್ಟೇಟ್ ಯೂನಿವರ್ಸಿಟಿ ಅಗ್ರಿಕಲ್ಚರ್ ಸೆಂಟರ್ USA for collaboration on teaching, exchange of students and faculty in joint research projects and academic seminars and research activities. University of Kassel, Germany for collaboration on teaching and research activities. Western Sydney University, Australia for collaboration on teaching dual degree program and research activities. State of North Carolina University for conducting research and providing findings on efficacy of biological control agents in IPM are some of the MOAs signed by the university. ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಮೊಳಕೆಯೊಡೆದ ತಂತ್ರಜ್ಞಾನಗಳು ರೈತರ ಹೊಲದಲ್ಲಿ ಫಲ ನೀಡಿದಾಗ ಮಾತ್ರ ಸಾರ್ಥಕತೆ ಸಿಕ್ಕಂತೆ ಎಂಬ ಭಾವನೆಯೊಂದಿಗೆ ಕೃಷಿ ವಿಶ್ವವಿದ್ಯಾನಿಲಯದ ವಾರ್ಷಿಕ ಹಬ್ಬ ಕೃಷಿ ಮೇಳವನ್ನು ನವೆಂಬರ್ 14ರಿಂದ 17ರವರೆಗೆ ಅರ್ಥಪೂರ್ಣವಾಗಿ ಆಯೋಜಿಸಲಾಗಿದ್ದು, ಈ ಕೃಷಿ ಮೇಳವನ್ನು 34.13 ಲಕ್ಷಕ್ಕೂ ಹೆಚ್ಚು ರೈತರು, ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ವೀಕ್ಷಿಸಿದ್ದು 6.17 ಕೋಟಿ ವಹಿವಾಟು ನಡೆದಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ವಿಶ್ವವಿದ್ಯಾನಿಲಯದ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಕೃಷಿ ಮೇಳದ ಪೂರ್ವಭಾವಿಯಾಗಿ ವಿಶೇಷ ಚೇತನ ಮಕ್ಕಳಿಗೆ ಬೆಳೆ ಸಂಗ್ರಹಾಲಯ ಹಾಗೂ ಇತರೆ ಕೃಷಿ ಚಟುವಟಿಕೆಗಳನ್ನು ನೋಡಲು ಅವಕಾಶವನ್ನು ಕಲ್ಪಿಸುವ ಸಲುವಾಗಿ GKVK ಆವರಣದಲ್ಲಿ ವಿಶೇಷ ಚೇತನ ಮಕ್ಕಳೊಂದಿಗೆ 1 ದಿನ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಸುಮಾರು 230 ವಿಶೇಷ ಚೇತನ ಮಕ್ಕಳು ಭಾಗವಹಿಸಿದ್ದರು. ವಲಯ ಕೃಷಿ ಸಂಶೋಧನಾ ಕೇಂದ್ರ ಮಂಡ್ಯ ಮತ್ತು ಕೃಷಿ ಸಂಶೋಧನಾ ಕೇಂದ್ರ ಕುಣಿಗಲ್ನ ಕೃಷಿ ಮೇಳವನ್ನು ಆಯೋಜಿಸಿದ್ದು ಸುಮಾರು 1,20,000ಕ್ಕೂ ಹೆಚ್ಚು ರೈತರು ಮತ್ತು ಸಾರ್ವಜನಿಕರು ಪಾಲ್ಗೊಂಡಿರುತ್ತಾರೆ. ಕರ್ನಾಟಕ ಸರ್ಕಾರದ ಪುಸ್ತಕ ಪ್ರಾಧಿಕಾರದ ಸಹಯೋಗದೊಂದಿಗೆ ಆಯ್ದ 40 ಜನ ಪ್ರಗತಿಪರ ರೈತರನ್ನು ಗುರುತಿಸಿ ಕಾರ್ಯಾಗಾರವನ್ನು ಏರ್ಪಡಿಸಿ
ಪ್ರಾಧಿಕಾರ ಗುರುತಿಸಿರುವ 40 ಜನ ಲೇಖಕರ ನೆರವಿನೊಂದಿಗೆ ಈ ಎಲ್ಲ ಕೃಷಿಕರ ಯಶೋಗಾಥೆಗಳನ್ನು ಪುಸ್ತಕದ ರೀತಿಯಲ್ಲಿ ಪ್ರಕಟಿಸಿ ಒಂದೇ ದಿನ ಬಿಡುಗಡೆ ಮಾಡಲು ವಿಶ್ವವಿದ್ಯಾನಿಲಯ ಕಾರ್ಯೋನ್ಮುಖವಾಗಿದ್ದು ಕೃಷಿ ಮತ್ತು ಸಾಹಿತ್ಯ ಲೋಕಗಳೆರಡಕ್ಕೂ ಅಮೂಲ್ಯ ಕೊಡುಗೆಯಾಗಿರುತ್ತದೆ. ಕೃಷಿಕರ ದೈನಂದಿನ ಸಮಸ್ಯೆಗಳಿಗೆ ನಿರಂತರವಾಗಿ ಸ್ಪಂದಿಸುತ್ತಾ ಬಂದಿರುವ ಕೃಷಿ ವಿಶ್ವವಿದ್ಯಾನಿಲಯ ತನ್ನ ಎಟಿಕ್ ಕೇಂದ್ರದ ವತಿಯಿಂದ ವಿಜಯವಾಣಿ ದಿನಪತ್ರಿಕೆಯಲ್ಲಿ ಪ್ರತಿ ಸೋಮವಾರ ರೈತರ ಪ್ರಚಲಿತ ಪ್ರಶ್ನೆಗಳಿಗೆ ರೈತ ಮಿತ್ರ ಅಂಕಣದ ಮೂಲಕ ವಿಶ್ವವಿದ್ಯಾನಿಲಯದ ತಜ್ಞರು ಪರಿಹಾರಗಳನ್ನು ನೀಡುತ್ತಾ ಬಂದಿದ್ದು ಇದುವರೆಗೂ 138 ಅಂಕಣಗಳು ಪ್ರಕಟಗೊಂಡಿದ್ದು ಇದರ ಯಶಸ್ಸನ್ನು ಗಮನಿಸಿ ಪತ್ರಿಕೆ ಜನವರಿ 20-25ರಿಂದ 2 ದಿನಕ್ಕೊಮ್ಮೆ ವಾರದಲ್ಲಿ 2 ದಿನಕ್ಕೊಮ್ಮೆ ಪ್ರಕಟಿಸಲು ಆರಂಭಿಸಿರುವುದು ಹೆಮ್ಮೆಯ ವಿಶೇಷವಾಗಿದೆ. ವಿಶ್ವವಿದ್ಯಾನಿಲಯ ಒಟ್ಟು 116 ಕೃಷಿ ಮತ್ತು ತೋಟಗಾರಿಕಾ ತಂತ್ರಜ್ಞಾನಗಳನ್ನು ರೈತರ ತಾಕುಗಳಲ್ಲಿ ಪರೀಕ್ಷಿಸಿದ ನಂತರ ಸುಧಾರಿತ ಬೇಸಾಯ ಪದ್ಧತಿಗಳಲ್ಲಿ ಸೇರ್ಪಡಿಸಲಾಗಿದೆ. ರೈತರು ಈ ತಂತ್ರಜ್ಞಾನಗಳನ್ನು ಪೂರ್ಣ ಪ್ರಮಾಣದಲ್ಲಿ ಅಳವಡಿಸಿಕೊಂಡಿದ್ದು 28.99% ಅಧಿಕ ಇಳುವರಿಯನ್ನು ಪಡೆದಿರುತ್ತಾರೆ. ಗುಣಮಟ್ಟದ ಮಾನವ ಸಂಪನ್ಮೂಲ ಅಭಿವೃದ್ಧಿ ವಿಶ್ವವಿದ್ಯಾನಿಲಯದ ಪ್ರಮುಖ ಆದ್ಯತೆಯಾಗಿದ್ದು ಈ ಸಾಲಿನಲ್ಲಿ ಒಟ್ಟು 889 ತರಬೇತಿಗಳನ್ನು ಆಯೋಜಿಸಿ 28,000 ರೈತರು ಮತ್ತು ವಿಸ್ತರಣಾ ಕಾರ್ಯಕರ್ತರಿಗೆ ತರಬೇತಿ ನೀಡಲಾಗಿದೆ. As a part of service to the farmers, UAS analyzed 3,418 soil samples and 1947 water samples, provided advisory services to the farming community by increasing the yield by 14.97%. Organized special event on novel bakery products exhibition come sale by 14 weeks bakery technology students. 24 turmeric growers of Meghalaya state visited ICR KVK Chamarajnagara to study the productivity and learn organic farming practices in turmeric production. ಮೂಲಭೂತ ಸೌಕರ್ಯಗಳು ಬದಲಾಗುತ್ತಿರುವ ಅಗತ್ಯತೆಗಳಿಗೆ ಅನುಗುಣವಾಗಿ ಸೂಕ್ತ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವ ಹೊಣೆಗಾರಿಕೆ ವಿಶ್ವವಿದ್ಯಾನಿಲಯದ ಮೇಲಿದೆ. ಜಿಕೆವಿಕೆ ಆವರಣದಲ್ಲಿ ಸುಮಾರು 846 ಲಕ್ಷ ರುಗಳ ವೆಚ್ಚದ ವಿದ್ಯಾರ್ಥಿನಿಯರ ವಸತಿ ನಿಲಯದ ನಿರ್ಮಾಣ ಪೂರ್ಣಗೊಂಡಿದ್ದು 998 ಲಕ್ಷ ರುಗಳ ವೆಚ್ಚದ ವಿದ್ಯಾರ್ಥಿ ವಸತಿ ನಿಲಯದ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ. 514 ಲಕ್ಷ ರುಗಳ ನ್ಯೂಕ್ಲಿಯರ್ ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಜೇನು ಪರೀಕ್ಷಾ ಪ್ರಯೋಗಾಲಯದ ನಿರ್ಮಾಣ ಕಾರ್ಯವು ಪೂರ್ಣಗೊಂಡಿದೆ. ಜಿಕೆವಿಕೆ ಆವರಣದಲ್ಲಿ ಸುಮಾರು 30 ಲಕ್ಷ ರುಗಳ ಜೇನು ಪರೀಕ್ಷಾ ಪ್ರಯೋಗಾಲಯ ಮತ್ತು ಸಮಗ್ರ ವಾಣಿಜ್ಯೋದ್ಯಮ ಕೌಶಲ್ಯಾಭಿವೃದ್ಧಿ ಕೇಂದ್ರದ ನಿರ್ಮಾಣ ಪೂರ್ಣಗೊಂಡಿದೆ. ಜಿಕೆವಿಕೆ ಆವರಣದಲ್ಲಿ ಸುಮಾರು 768 ಲಕ್ಷ ರುಗಳ ವೆಚ್ಚದ ವಿಸ್ತರಣಾ ನಿರ್ದೇಶನಾಲಯ ಕಟ್ಟಡದ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ. ಮಂಡ್ಯ ಆವರಣದಲ್ಲಿ ಸುಮಾರು 146 ಲಕ್ಷ ರುಗಳ ವೆಚ್ಚದ ತರಗತಿ ಕೊಠಡಿ ಮತ್ತು ಪ್ರಯೋಗಶಾಲಾ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದೆ. ಚಿಂತಾಮಣಿ ಆವರಣದಲ್ಲಿರುವ ಸುಮಾರು 250 ಲಕ್ಷ ರುಗಳ ವೆಚ್ಚದ ತರಗತಿ ಕೊಠಡಿಗಳ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ. ವಿಶ್ವವಿದ್ಯಾನಿಲಯದ ಭವಿಷ್ಯದ ಗುರಿ. University will be celebrating its 60th year of foundation for the next 1 year, where series of programs like seminars, conference, melas and other national international events will be organized. University decided to extend financial assistance for the research articles published in more than 10 NAS rating to encourage scientific writing among students and faculty. University will take up recruitment of quality human resources to overcome the shortage of staff and initiative new programs. ಮುಂಬರುವ ದಿನಗಳಲ್ಲಿ ಜಿಕೆವಿಕೆ ಆವರಣದಲ್ಲಿ 16,000 ಅರಣ್ಯ ಸಸಿಗಳನ್ನು ನೆಡುವ ಬೃಹತ್ ಕಾರ್ಯಕ್ರಮವನ್ನು ವಿಶ್ವವಿದ್ಯಾನಿಲಯ ಹಮ್ಮಿಕೊಂಡಿದೆ. In order to encourage startup ideas among the university students, decided to confer Best Student Startup Award during the upcoming Foundation Day, extend necessary financial assistance to the best startups. Further, University also planning to have investors meet for commercialization of products from innovative startups. ರಾಷ್ಟ್ರದಲ್ಲಿ ಪ್ರಸ್ತುತ ಕೃಷಿ ನವೋದ್ಯಮಗಳ ಪ್ರಮಾಣ ಕೇವಲ 10% ಈ ಕ್ಷೇತ್ರದಲ್ಲಿರುವ ವಿಪುಲ ಅವಕಾಶಗಳನ್ನು ಬಳಸಿ ಮುಂಬರುವ ದಿನಗಳಲ್ಲಿ ಹೆಚ್ಚು ಕೃಷಿ ನವೋದ್ಯಮಗಳನ್ನು ಆರಂಭಿಸಲು ವಿಶ್ವವಿದ್ಯಾನಿಲಯ ಕಾರ್ಯೋನ್ಮುಖವಾಗುತ್ತಿದೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯವು ರಾಷ್ಟ್ರದಲ್ಲಿಯೇ ಪ್ರತಿಷ್ಠಿತ ಸಂಸ್ಥೆ ಎಂಬ ಹೆಗ್ಗಳಿಕೆ ಹೊಂದಿದ್ದು ಈ ಶ್ರೀಮಂತ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗುವ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲಿದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಗಣರಾಜ್ಯೋತ್ಸವ ನಮ್ಮೆಲ್ಲರಲ್ಲಿ ಹೊಸ ಕನಸುಗಳನ್ನು ಬಿತ್ತುವಂತಾಗಲಿ. ನೀವು ಈ ದಿನವನ್ನು ಆಚರಿಸುವಾಗ ತಮ್ಮಲ್ಲಿರುವ ಶಕ್ತಿ ಸಾಮರ್ಥ್ಯವನ್ನು ರಾಷ್ಟ್ರ ನಿರ್ಮಾಣಕ್ಕೆ ವಹಿಸುವ ಮೂಲಕ ನಮ್ಮ ಸಂವಿಧಾನದ ಮೌಲ್ಯಗಳನ್ನು ಎತ್ತಿ ಹಿಡಿಯುವುದರೊಂದಿಗೆ ರಾಷ್ಟ್ರದ ಬೆಳವಣಿಗೆಗೆ ಕೊಡುಗೆ ನೀಡುವ ಸಂಕಲ್ಪ ಮಾಡಬೇಕಾಗಿದೆ. ಇಂದು ನಾವೆಲ್ಲರೂ ಮಾಡಬೇಕಾದ ಸಂಕಲ್ಪವೆಂದರೆ ನಾವು ನಮ್ಮಲ್ಲಿಯೇ ಉತ್ತಮ ಆವೃತ್ತಿಯಾಗುತ್ತೇವೆ ಎಂದು ಪರಸ್ಪರ ಭರವಸೆ ನೀಡುವುದು ಹಾಗೂ ಇದರಿಂದ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಲು ನಮ್ಮ ರಾಷ್ಟ್ರವನ್ನು ಉತ್ತಮ ಮಟ್ಟಕ್ಕೆ ಕೊಂಡೊಯ್ಯುವಲ್ಲಿ ನಾವು ಕೊಡುಗೆ ನೀಡುವುದು. ಈ ಒಂದು ಸಂದರ್ಭದಲ್ಲಿ ರಾಷ್ಟ್ರ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುವುದು ಮಾತ್ರವಲ್ಲದೆ ಸಾಮಾಜಿಕ ಸಾಮರಸ್ಯ ಮತ್ತು ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಕಾಯ್ದುಕೊಳ್ಳುವ ಮೂಲಕ ಜಗತ್ತಿಗೆ ಮಾದರಿಯಾಗೋಣ ಎಂದು ಪ್ರತಿಜ್ಞೆ ಮಾಡೋಣ. ಕಾಯಕ ಯೋಗಿ ಬಸವಣ್ಣನವರು
ನಾಡಿಗೆ ನೀಡಿದ ವಚನ ಸಂದೇಶವೊಂದನ್ನು ಈ ಸಂದರ್ಭದಲ್ಲಿ ಉಲ್ಲೇಖಿಸುತ್ತಾ ನನ್ನ ಭಾಷಣಕ್ಕೆ ವಿರಾಮ ಹೇಳುತ್ತೇನೆ. ನೀರ ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವ ಮೆಚ್ಚಿದವರು ನಿಮ್ಮ ನೆತ್ತ ಬಲ್ಲರಯ್ಯ, ಕೂಡಲ ಸಂಗಮ ದೇವ. ಜೈ ಹಿಂದ್, ಜೈ ಜವಾನ್, ಜೈ ಕಿಸಾನ್.